ನನಗೆ ಸ್ಕೂಲಲ್ಲಿ ಹೇಳಿದ್ರು ಮಕ್ಕಳು ಟ್ರಿಪ್ ಕರ್ಕೊ ಹೋಗ್ಬೇಕು ಬೇಗ ಬನ್ನಿ ಅಂತ. ಅದಕ್ಕೆ 9:30 ಕರೆಕ್ಟಾಗಿ ಹೊರಟೆ. ಹೂ ಸ್ಟಾಪ್ಡ್ ಯು? ನಿಮ್ಮನ್ನ ತಡೆದಿರುವವರು ಯಾರು? ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಿದ್ದಾರೆ ನೋಡಿ ನೀವು. ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ಕೊನೆಗೂ ನಾವು ಬರಬೇಕಾಗಿರೋ ಪ್ಲೇಸ್ ಬಂದೇ ಬಿಡ್ತು. ಇಲ್ಲಂತೂ ಚಿಕ್ಕ ಚಿಕ್ಕ ರೋಡು, ಹಳ್ಳಿ ರೋಡ್ ಅಲ್ವಾ. ಸೊ ಕೊನೆಗೂ ಬಂದು ಆಯಿತು. ಬಸ್ ನಿಲ್ಸಿದ ಮೇಲೆ ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಆ ಮಕ್ಕಳಂತೂ ಯಾವುದೋ ಫಾರಿನಿಗೆ ಕರ್ಕೊ ಹೋಗೋದಷ್ಟು ಖುಷಿ ಪಡ್ತಿದ್ವು. ನನಗೂ ಖುಷಿ ಆಯಿತು. ತುಂಬ ಕ್ಯೂಟಾಗಿ ಬರ್ತಿತ್ತು ಮಕ್ಕಳೆಲ್ಲ. ಹಂಗೆ ಒಂದು ಹಾಯ್ ಮಾಡಿ ನಾನು ದೇವಸ್ಥಾನದೊಳಗೆ ಎಂಟ್ರಿ ಆದೆ. ಶೂ ಬಿಚ್ಚಿಬಿಟ್ಟು ಅಲ್ಲೇ ಟ್ಯಾಬ್ ಇತ್ತು, ಟ್ಯಾಬಲ್ಲಿ ಕಾಲು ಸ್ವಲ್ಪ ವಾಶ್ ಮಾಡಿಕೊಂಡು ಸರಿ ಆಯಿತು ಅಂತ ನಾನು ಕಾಲೆಲ್ಲ ವಾಶ್ ಮಾಡ್ಕೊಂಡು ನಾನು ಸ್ವಲ್ಪ ಒಳಗಡೆ ದೇವಿ ದರ್ಶನ ಮಾಡೋಣ ಅಂತ ಹೊರಟೆ. ಅದು ಬಂದು ನೋಡ್ತೀನಿ ನನ್ನ ಕಾಲು ಒಂಥರ ಡಿಫ್ರೆಂಟಾಗಿ ಕಾಣ್ತಿತ್ತು. ಸೊ ಇರಲಿ ಹೋಗಿ ದೇವಿ ದರ್ಶನ ಮಾಡಿದೆ. ಚೆನ್ನಾಗಿತ್ತು. ನನಗಂತೂ ತುಂಬ ಖುಷಿ ಆಯಿತು. ಹಂಗೆ ನಮ್ಮ ಮೇಡಮ್ ಎಲ್ಲ ಮಕ್ಕಳೆಲ್ಲ ಕರ್ಕೊಂಡು ಹಿಂಗೆಲ್ಲ ತೋರಿಸ್ತಿದ್ರು. ಸೊ ನಾನು ಹಂಗೆ ವಿಡಿಯೋ ಕವರ್ ಮಾಡಿದೆ. ಸರಿ ಹಂಗೆ ಒಂದು ರೌಂಡ್ ಬರೋಣ ಅಂತ ಬಂದೆ. ಇದು ಯಾವುದೋ ಬಸ್ ಒಂದು ಇದೆಲ್ಲ ಮಾಡಿದ್ರು. ತುಂಬ ಚೆನ್ನಾಗಿತ್ತು. ಮಕ್ಕಳಂತೂ ತುಂಬ ಖುಷಿ ಪಡ್ತಿದ್ರು. ಸೊ ಹಂಗೆ ನಾನು ಒಂದು ದೂರದಿಂದ ಒಂದು ವಿಡಿಯೋ ಮಾಡ್ಕೊಂಡೆ. ಚೆನ್ನಾಗಿದೆ ಅಲ್ವಾ. ಹಂಗೆ ಒಂದು ಹಳೆಯ ಬಾವಿನೂ ಸಿಕ್ತು. ಆ ಬಾವಿಲಿ ನೋಡಿದೆ ಭಯ ಆಯ್ತಿತ್ತು, ಬಟ್ ನೀರಿತ್ತು ಅದರಲ್ಲಿ. ಖುಷಿ ಆಯಿತು. ಮತ್ತೆ ಆಚೆ ಬಂದು ಆಚೆ ಕಡೆಯಿಂದ ಒಂದು ವ್ಯೂ ತೆಗಿಯೋಣ ಅಂತ ಹಂಗೆ ನೋಡಿದೆ. ಚೆನ್ನಾಗಿ ಅನ್ನಿಸ್ತು. ತುಂಬ ಖುಷಿ ಆಯಿತು. ನಾನು ಲಾಸ್ಟ್ ಟೈಮ್ ಬಂದಾಗ ಇಷ್ಟೊಂದು ಹಸಿರಿರಲಿಲ್ಲ ಇಲ್ಲಿ. ಅದಾದಮೇಲೆ ನೋಡಿದೆ ಮತ್ತೆ ಮಕ್ಕಳಿಗೆ ಸ್ನ್ಯಾಕ್ಸ್ ಕೊಡ್ತಿದ್ರು ಮಕ್ಕಳಿಗೆ. ಸರಿ ಅವ್ರು ಬರೋ ತನಕ ಏನು ಮಾಡೋದಂತ ನಾನು ಮತ್ತು ಕರಿಯಪ್ಪ ಇಬ್ಬರು ವಾಲಿಬಾಲ್ ಆಡಿದೆ ಸ್ವಲ್ಪ ಹೊತ್ತು. ಅದಾದಮೇಲೆ ಅವರೆಲ್ಲ ಬಂದರು. ಇವಾಗ ಹೊರಡ್ತೀವಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಫ್ರೆಂಡ್ಸ್. ಬಾಯ್. ಫೈನಲಿ ಹೊರಟ್ವಿ. ಮತ್ತೆ ಏನೇನಾಯಿತು ಇವತ್ತು ಅಂತ ಮತ್ತೆ ಪಾರ್ಟ್ 2 ವಿಡಿಯೋಲಿ ಹಾಕ್ತೀನಿ ಫ್ರೆಂಡ್ಸ್. ಕೀಪ್ ವಾಚಿಂಗ್. ಥ್ಯಾಂಕ್ ಯು.